15 ಹಾಗೂ 14ನೆಯ ಕವನ. ಕೊಂಬುದೆ ಬಯಲರಿತ ಗಿರಿತದ ಡೊಂಬಿನಾಗಮ, ನೀತಿ ಗೀತಿಯ ಶಂಬರಾರರಿಯ, ಸಬಲವಲ್ಲ ಬೇಗೆ ಮುಡಿದುದು ಬೆಂಬಿಡದೆ ಮರಳಿದೊಡೆ, ಮರು ಮೊನೆ ಗೊಂಬುದೆಂಬುವು ಅವನ ಪತಿಯೋ, ಆತಂಬರಿದು ಹಿಡಿದು ಬಲೆಯನ್ನು ಕೂಡಿದನು ಕಳವಳಿಸಿ. ಏನಪ್ಪ ಅಂದರೆ ಅದು ಇನ್ನೇನು ಅಲ್ಲ, ಮನ್ಮಥನ ಈಟಿಯ ಇರಿತ. ಜೊಲ್ಲಾದ ತಿಳುವಳಿಕೆ ಗಿಳುವಳಿಕೆ ಆಗಮಗಳು ದಂಭದಿಂದ ಬೋಧಿಸುವ ನೀತಿ ಗತಿಗಳನ್ನು ಅದು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಮನ್ಮಥನ ಆಜ್ಞೆಯನ್ನು ಪಾಲಿಸದೆ ಬಿಟ್ಟರೆ ಅದು ಮತ್ತೆ ನಡೆದು ಬಿಡುವುದಲ್ಲ ಎನ್ನುವ ಹಾಗೆ ರಾಜನು ಮಾದ್ರಿಯನ್ನು ಬಲಾತ್ಕಾರದಿಂದ ಹಿಡಿದು ಕೂಡಿದನು. ಆಗ ಮಾದ್ರಿ ದೇವಿಗೆ ಏನನಿಸುತ್ತೆ ಅಂತ, ಆ ಸುಖದ ಜೋಂಪಿನಲ್ಲಿ ಮೈ ಮರ ದೂರ ಸರಿದುದು ವದನ ಕಂಗಳು ಪೈ ಸಿರಿಸಿದವು, ಮೇಲಕ್ಕೆ ನೋಡಿದವು ಕಂಗಳು ಪೈ ಸಿರಿಸಿದವು, ತೆಕ್ಕೆ ಸಡಿಲಿತು, ದೇಹ ಬಾಸಿರಿತು, ಬಿಳಿಚಾಯಿತು, ದೇಹ ಬಾರಿಸಿತು, ಸೂಸಿದುದು ನಿಟ್ಟುಸಿರು, ರಾಣಿ ವಾಸ ದೂರದಲ್ಲಿ ಕದಪ ನಿಟ್ಟು, ರಾಣಿ ವಾಸ ದೂರದಲ್ಲಿ ಕದಪ ನಿಟ್ಟು ಮಹಿಷನೊರಗಿದ, ಅದನ ಕಂಡಳು ಕಾಂತೆ ಭೀತಿಯಲ್ಲಿ. ಅಂದರೆ ಮಾದ್ರಿಯು ಬೆಂಗರೆದು ನೋಡಿದಳು. ಅಂದರೆ ಆ ಸುಖ ತೀಶದಲ್ಲಿ ಜೋಂಪಿನಿಂದ ಮೈ ಮರೆತು ಮುಖವು ಪಕ್ಕಕ್ಕೆ ವಾಲಿತು, ಕಣ್ಣುಗಳು ಹಿಂದಕ್ಕೆ ನೋಡಿದವು, ಅವನ ತೆಕ್ಕೆ ಸಿಡಿಸಿತು, ದೇಹವು ಶಕ್ತಿಹೀನವಾಯಿತು. ನಿಟ್ಟುಸಿರು ಬಿಟ್ಟು ಮಾದ್ರಿಯು ವಕ್ಷಸ್ಥಳದ ಮೇಲೆ ಕೆನ್ನೆಯನ್ನಿಟ್ಟು ನಿಶ್ಚೇಷ್ಟಿತನಾಗಿ ಮಲಗಿದ್ದುದನ್ನು ಕಂಡು ಮಾದ್ರಿಯು ಬೆರಗಿದಳು. ಧನ್ಯವಾದಗಳು.